ಚಳಿಲಿ ಒಳ್ಳೆ ಬಿಸಿಲು ಕಾಯಿಸ್ತಾರೆ ಇವ್ರುಗಳು. ಇಲ್ಲಿ ತಾರೆ ಫುಲ್ ಉಳ್ಳಾಡ್ತಿರ್ತ ಇಲ್ಲಿ ಬಿಸಿಲಲ್ಲಿ. ಚಳಿ ಇಪ್ಪದ್ರಿಂದ ಹಾಕೋಕೆ ಬಿಸಿಲು ಬಂದ್ರೆ ಒಳ್ಳೆ ಖುಷಿ ಹಾಕೋಕೆ. ಇನ್ನೊಂದು ಒಳಗೆ ಇದ್ದು ಅನಿಸ್ತು. ಇನ್ನೊಂದು ಮ್ಯಾಲ್ಕು ಅಡಿಕೊಂಡಿರ್ತದೆ ಪಂಚಡಿಗೆ. ಇನ್ನೊಂದು ಅಷ್ಟು ನಮ್ಮ ಕೈಗೆಲ್ಲ ಸಿಗಲ್ಲ, ಅದಷ್ಟು ಜನರ ಹತ್ರ ಬಂದು ಎಲ್ಲ ಮಾಡೋಂಥದ್ದಲ್ಲ. ಹೆದರಿಕೆ ಜಾಸ್ತಿ ಅದಕ್ಕೆ ಅಂತ ಆಗುತ್ತಿಲ್ಲ. ಬಟ್ ಇವರಿಬ್ಬರು ಬರ್ತಾರೆ. ಈಗ ಮತ್ತೆ ಅದು ಕರಿಬೇಕಲ್ಲಿ ಮರಿ ಪಾಪ ಮಾತಾಡ್ಕೊಂಡಿರ್ತದೆ. ಬೆಳಿಗ್ಗೆ ಕಡೆ ರೋಡ್ ಅಂದ್ರೆ ಮತ್ತೆ ಇವತ್ತು ಹಂಗೆ ಕಚ್ಬೇಕು. ಇವತ್ತು ತಂದಿತ್ತ? ಹೌದು, ನಾಯಿ ಎಲ್ಲರೂ ಹಿಡಿದು ಬಿಟ್ರೆ ಸಡನ್ಲಿ ಹೆದರೋದಿಲ್ಲ ಮೇಲೆ ಹತ್ರ ಕೆಳಗಿಳಿಮ್ಮ. ದಿವ್ಸನೂ ಅದಲ್ಲೇ ಕುದಿಯ ಕ್ಯಾನ್ ರೋಡ್ ನೋಡ್ತಾ ಇರ್ತದೆ. ಓಕೆ, ಎಂತ ಖುಷಿ ನನ್ನ ತುದಿಗೆ ಅಂತ ಕೂತ್ಕೊಳ್ಳೋ. ರೋಡಲ್ಲಿ ಎಂತ ಹೋತು ಬಂತು ಎಲ್ಲ ನೋಡ್ತೇ ಇರ್ತದೆ. ಒಳ್ಳೆ ಬಿಸಿಲು ಬಂದು ಈಗ ಬೆಳಿಗ್ಗೆ ಚಳಿನೂ ಇದ್ದು ಹಂಗೆ ಚಳಿ ಜಾಸ್ತಿ ಇವತ್ತು. ಮೇಲೆ 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 ಮಾಡು ಮಾಡು, ಜಂಪ್ ಮಾಡು. ಒಂಥರ ಮಜಾ ಆಗ್ತದೆ ಬೆಕ್ಕಲ್ಲ. ಮೈದಂತಿರ್ತು ಕೆಳಗೆ ಬಿಟ್ಕ ಮುಖ್ಯಲ್ಲಿ ಇದ್ರ ಹಾಕ್ತೇಳಿ ಕಾಯ್ತಾ ಇದ್ದದು. ಚೀಸ್ ಕೊಡ್ತೇಲ್ಲ ಅದಕ್ಕೆ, ಅದಕ್ಕಾಗಿ ನೋಡ್ತಾ ಇದ್ದದು. ಇಲ್ಲೇ ಕೊಡದೆ ಸುಮಾರು ದಿವಸ ಆಯ್ತು. ನಾ ಯಾವಾಗಾದ್ರು ತರಿಸ್ದಾಗ ಅವಾಗ ಒಂಚೂರು ಕೊಡ್ತೀನಿ. ಬೆಳಿಗ್ಗೆ ಆದರೆ ಶುರು ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇದು ಸ್ಟಂಟ್ ಸ್ಟಾರ್ಟ್. ಕಾಲಡಿ ಮಾತ್ರ ನೋಡ್ಕೊ ಓಡಾಡೋದೆ. ಎಷ್ಟೊತ್ತಿಗೆ ಕಾಲಡಿ ಬರ್ತಡೋ ಗೊತ್ತಾಗ್ತದೆ. ಚೀಸ್ ಅಂದ್ರೆ ಎಷ್ಟು ಪ್ರೀತಿ ನೋಡ. ಹಾಗೆ ಕಡೆ ಆಗಿಂದ ಆ ಕಡೆ ಎಷ್ಟು ಹೇಳ್ತು ನೋಡು, ಕೈ ಹಿಡ್ಕೊ ಹೊಡ್ತದೆ. ನಿಂಗೆ ಬಾ, ಹಂಗಲ್ಲ ಮತ್ತೊಂದು ಬತ್ತಿಲ್ಲ ಯಾಕೆ ಅದಕ್ಕೆ ಹಂಗೆ ಕೊಡ್ತೇವೆ ನಾವು. ಇಲ್ಲಿ ತಡಿಯೇ ತಿಮ್ಲೆ ಕೊಡ್ಸೋದು ಈಗ. ತಡಿ ತಿನ್ನಿ. ತಡಿ ತಡಿ, ನಿಂಗಲ್ಲ ಇದು, ನಿಂಗಲ್ಲ ಬೆಕ್ಕೆ, ನಿಂಗಲ್ಲ. ನಿಂಗೆ ಅಮ್ಮ ಮಗ ಯಾರಿಗೂ ನಿಂಗಲ್ಲ. ಗೋಲ್ಡಿಗೆ ತಿಂಬಲ್ ಕೊಟ್ರಲ್ದಕ್ಕ. ಈ ಸೋನೇ ಜಾಸ್ತಿ ಆರೋದು. ಅಕೊಂಡು ತಿನ್ನಬೇಕು. ಇಲ್ಲಿ ತಗೋ, ಇಲ್ವಾ ಇಲ್ಲಿ ತಗೋ, ಬಾಯ್ಲಮ್ಮ. ಹಿಂದಿಂದ ಓಯ್ ಓಯ್ ಕಸ್ಕೊಂಬಂದು ನೋಡು. ಆತ ಅಷ್ಟೇ ಇಪ್ಪದೆ ಖಾಲಿ. ತಡಿ ತಡಿ ತಡಿ, ಅಮ್ಮದಕ್ಕೆ ತಿಂಬಲೆ ಕೊಡ್ತೀನಿ. ತಿನ್ಲಿ ತಡಿಡು. ನಿಂದಾತು ತಡಿ.
ಹೇಯ್ ಬಾ ಇವಾಗ ಬಾ ಬಾ ಮಿಲಿ ಅಲ್ಲ ಅದಕ್ಕೊಂಚೂರಿಡು ಪಾಪ ಮತ್ತೊಂದಕ್ಕೆ. ಈಗ ಬಂತು ನೋಡು, ಅದಕ್ಕೆ ಈಗ ರುಚಿ ಹತ್ತತ್ತು ಅದಕ್ಕೆ ಆ ಪಕ್ಕದಲ್ಲಿ. ಅದಕ್ಕೆ ಇಷ್ಟೊತ್ತು ರುಚಿ ಹತ್ತಿರ್ತಿಲ್ಲ. ಮತ್ತೊಂದು ಅದು ಮೇಲೆ ಹಂಚಿ ಕೆಳಗೆ ಇರ್ತದೆ ಟ್ಯಾಂಕ್ ಹತ್ರ. ಅದು ಡೈಲಿ ಇಲ್ಲೇ ಬರ್ತಿತ್ತು. ಅವಾಗ ಅದು ಇಲ್ಲಿ ಅಡಿಕೊಂಡು ಇರ್ತಿತ್ತ, ನಾಲ್ಕು ಸಂದಿಲ್ ಹಾಕ್ತಿತ್ತ ತಿನ್ಕೋತಿತ್ತು. ಆ ಬಿಸ್ಕೆಟ್ ಡಬ್ಬ ಸೌಂಡ್ ಮಾಡ್ರೆ ಓಡ್ಬರ್ತದೆ. ಬಿಸ್ಕೆಟ್ ಡಬ್ಬ ಸೌಂಡ್ ಮಾಡ್ರೆ ಮಾತ್ರ ಬರ್ತದೆ. ಅದು ಹಂಚಡಿಗೆ ಬೆಚ್ಚಗತ್ತಲು ಕೊಳ್ಳಿ ನಿಂಗೆ ಸಿಕ್ತು ಇಲ್ಲ ಸುಮ್ಮನೆ ಬಂತು ಆ ಬದಿಂದ. ಈಗ ಇಲ್ಲಿ ದೋಸೆ ಹೆಂಚು ಕೂಡ ಕಾದಿದೆ, ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ದೋಸೆ ಹಾಕ್ಕೊಳ್ತೀನಿ. ಮಲ್ಲಿಗೆ ಗಿಡದಲ್ಲಿ ನೋಡಿ, ಇವಾಗ ಚಳಿಗಾಲ ಆದರೂ ಕೂಡ ಪ್ರತಿನಿತ್ಯ ಹೂ ಬಿಡ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಂತೂ ತುಂಬಾ ಚಳಿ ಆದರೂ ಹೂ ಬಿಡ್ತಾ ಇದೆ. ಆದಷ್ಟು ಮಲ್ಲಿಗೆ ಗಿಡವನ್ನು ನಾವು ಬಿಸಿಲು ಬೀಳುವಂಥ ಜಾಗದಲ್ಲೇ ಇಟ್ಕೋಬೇಕು. ಹಾಗೆ ಪ್ರತಿನಿತ್ಯ ಅಕ್ಕಿ ತೊಳೆದಂಥ ನೀರನ್ನು ಹಾಕೋದ್ರಿಂದ ಹೂ ಚೆನ್ನಾಗಿ ಬಿಡುತ್ತೆ. ಆಗಲೇ 15 ದಿವಸ ಮೇಲಾಯಿತು, ಪ್ರತಿನಿತ್ಯ ಹೂವಿಲ್ಲ ಅಂತ ಆಗಲೇ ಇಲ್ಲ ಗಿಡದಲ್ಲಿ. ಚಳಿಗಾಲದಲ್ಲಿ ಗಿಡಗಳಿಗೆ ದಿನಾಲೂ ನೀರು ಹಾಕಲೇಬೇಕು, ಮಣ್ಣು ಬೇಗ ಡ್ರೈ ಆಗಿಬಿಡುತ್ತೆ. ಆದಷ್ಟು ಇದಕ್ಕೆ ಅಕ್ಕಿ ತೊಳೆದಂಥ ನೀರನ್ನೇ ಹಾಕ್ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿರುತ್ತೆ. ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ. ಹಾಗೆ ತಿಂಡಿ ತಿಂದುಬಿಟ್ಟು ಹೂವೆಲ್ಲ ದೇವರಿಗೆ ಕೊಯ್ದಿಟ್ಟಿದ್ದಾಯಿತು. ಹಾಗೆಯೇ ತರಕಾರಿ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದೆ. ಚಳಿಗಾಲ ಅಲ್ವಾ, ಇವಾಗ ನೀರು ಹಾಕಿಲ್ಲ ಅಂತಂದರೆ ಗಿಡ ಎಲ್ಲ ಒಂಥರ ಒಣಗ್ದಂಗೆ ಆಗಿಬಿಡುತ್ತೆ. ಇದು ಯಾರ ಮನೆ ನಾಯಿ ಅಂತ ಗೊತ್ತಿಲ್ಲ, ಪ್ರತಿದಿನ ಈಗ ನಾನು ನೀರು ಹಾಕುವಾಗ ಬಂದಿರುತ್ತೆ, ಹಾಗೆ ಜೊತೆಗೆ ಬಂದುಬಿಡತ್ತೆ. ಅದಕ್ಕೊಂಥರ ರೂಢಿ ಆಗೋಗಿದೆ. ಈಗ ಒಂಥರ ನನಗೆ ಸೆಕ್ಯೂರಿಟಿ ಇದ್ದಂಗೆ ಇದು. ನಾನು ನೀರು ಹಾಕಿ ಹೋಗೋವರೆಗೂ ಅದು ನನ್ನ ಜೊತೆಗೇ ಇರುತ್ತೆ. ನಾನು ಹೋಗೋ ಟೈಮಲ್ಲಿ ಹೋಗುತ್ತೆ. ಬಾ 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 ಇಲ್ಲಿ ಬಾ ಗುಂಡ ಬಾ. ನೋಡಿ ಕರೆದ ತಕ್ಷಣ ಬರುತ್ತೆ, ರೂಢಿಯಾಗಿ ಹೋಗಿದೆ ಅದಕ್ಕೆ ಏನಾದರೂ ತಿಂಡಿ ಇಟ್ಕೊಂಡು ಬಂದಿರ್ತೀನಿ ಪಾಪ ಅಂತೇಳಿ. ಈ ಕಡೆ ಬಾ, ಅಲ್ಲೂ ಗಲೀಜು ಮಾಡಿಡ ತುಳಸಿ ಗಿಡಕ್ಕೆಲ್ಲ. ಒಂಥರ ನಮ್ಮ ಗುಂಡನ ಥರನೇ ಇದೆ ನೋಡೋಕ್ಕೆ. ಬೈಲಿ ಮೂಲಂಗಿ ಗಿಡ ಸುಮಾರು ದೊಡ್ಡ ಆಗಿದೆ. ಇವತ್ತು ಎಲೆ ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹುಳ ಎಲ್ಲ ಹೊಡೆದ್ರೆ ಕಷ್ಟ, ಮತ್ತು ಫ್ರೆಶ್ ಆಗಿ ಸಿಗುತ್ತಲ್ಲ ಎಲೆ, ಚೆನ್ನಾಗಿರುತ್ತೆ. ಎಲೆಯನ್ನು ಕಟ್ ಮಾಡ್ಕೊಂಡು ಹೋದರೆ ಮತ್ತೆ ಚಿಗುರುತ್ತೆ ಅದು. ಅದಕ್ಕೆ
ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಎಲೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಏನಾದರೂ ಹುಳ ಎಲ್ಲ ಹೊಡೆದು ಬಿಡ್ತು ಅಂದರೆ ಯಾರಿಗಿರಲ್ಲ, ಎಲೆ ಸುಮ್ಮನೆ ಹಾಳಾಗಿಬಿಡತ್ತೆ. ಅದಕ್ಕೆ ಈ ಎಲೆಗಂತೂ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಸಕ್ಕರೆ ಬೇಕಾದ್ರೆ ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ನಿಂಬೆಹಣ್ಣು ರಸ ಎಲ್ಲ ಹಿಂಡ್ಕೊಂಡ್ರೆ ಒಳ್ಳೆ ರುಚಿಯಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಕಡೆ ಕೂಡ ಮೂಲಂಗಿ ಹಾಕ್ತೀನಿ, ಏಕೆಂದರೆ ಇದು ಒಂದೇ ಸಲ ಬೆಳೆದು ಬಿಡುತ್ತಲ್ಲ. ಮೂಲಂಗಿ ಸೊಪ್ಪೆಲ್ಲ ಇವತ್ತು ಕಟ್ ಮಾಡ್ಕೊಂಡು ಬಂದಿದ್ನಲ್ಲ, ಇವಾಗೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಎಳೆ ಮೂಲಂಗಿ ಸೊಪ್ಪು ಇದು. ಅದಕ್ಕೀಗ ಹಸಿದಾಗೆ ಪಲ್ಯ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಎಳೆದನ್ನ ಹಸಿದಾಗೆ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು. ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಮೊದಲು ಎಳೆ ಮೂಲಂಗಿ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಳೆ ಮೂಲಂಗಿ ಇದ್ರೂ ಕೂಡ 2-3 ಮೂಲಂಗಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು, ಸಖತ್ತಾಗಿರುತ್ತೆ. ಮೂಲಂಗಿ ಅಷ್ಟು ಬಂದಿಲ್ಲ ಚಿಕ್ಕದಾಗಿ ಇನ್ನೂ, ಅದಕ್ಕಾಗಿ ಕಟ್ ಮಾಡ್ಕೊಂಡು ಬಂದಿಲ್ಲ. ಹಾಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, 1/4 ಚಮಚದಷ್ಟು. ನಂತರ ಕಟ್ ಮಾಡ್ಕೊಂಡಂಥ 2 ಈರುಳ್ಳಿ, ನಂತರ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, 1-2 ಚಮಚದಷ್ಟು ಕಾಯಿ ತುರಿ, ಲಿಂಬು ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ ಮಾತ್ರ. ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು, ನಾನಿಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲ. ಹಾಗೆಯೇ ಅನ್ನ ಜೊತೆಗೂ ಕಲಿಸ್ಕೊ ತಿನ್ಬೋದು, ಹಾಗೇನೂ ತಿನ್ಬೋದು. ನಂತರ ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಊಟಕ್ಕೆ ದಾಲ್ ಮಾಡಿದ್ದೆ, ಹಾಗೆ ಕ್ಯಾಪ್ಸಿಕಮ್ ಪಲ್ಯ, ಮಾವಿನಕಾಯಿ ಬೂತ್ ಗೊಜ್ಜು, ನಂತರ ಮೂಲಂಗಿ ಸೊಪ್ಪಿನ ಪಲ್ಯ. ಇದಂತೂ ತುಂಬ ಚೆನ್ನಾಗಾಗಿತ್ತು, ಮೊಸರು. ಇದಿಷ್ಟು ಇವತ್ತಿನ ಊಟದ ಮೆನು. ಸ್ನೇಹಿತರೆ, ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರೇಷ್ಮೆ ಸೀರೆ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಾಸ್ಟ್ಲಿ ರೇಷ್ಮೆ ಸೀರೆ ಎಲ್ಲ ಕಳಿಸ್ಕೊಡೋದು ಬೇಡ ಆಗಿತ್ತು. ತುಂಬ ಥ್ಯಾಂಕ್ಸ್ ಭಾರತಿ ಅವರೇ. ತುಂಬ ಚೆನ್ನಾಗಿದೆ ಸಾರಿ, ನನಗೆ ತುಂಬಾ ಇಷ್ಟ ಆಯಿತು ನೀವು ಕಳಿಸಿರುವಂಥ ಸಾರಿ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನನಗೆ ಸಬ್ಸ್ಕ್ರೈಬರಿಂದ ಸಿಕ್ಕಿರುವಂಥ ಮೊದಲನೇ ಗಿಫ್ಟ್ ಇದು. ಬೇಡ ಆಗಿತ್ತು, ನಿಜ ಹೇಳಬೇಕಂದ್ರೆ ಈ ಥರ ಕಾಸ್ಟ್ಲಿ ಸಾರಿ ಎಲ್ಲ ಕಳಿಸೋದು ಬೇಡ ಆಗಿತ್ತು. ಆದರೆ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಸೀರೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ. ಸಾರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಭಾರತಿಯವರು ಕಳಿಸಿದಂಥದ್ದು. ತುಂಬಾ ಥ್ಯಾಂಕ್ಸ್ ಭಾರತಿಯವರೇ, ತುಂಬ ಚೆನ್ನಾಗಿದೆ ನೋಡಿ. ಪಿಂಕ್ ಕಲರ್ ಬಾರ್ಡ್ರ್ ಇದಕ್ಕೆ. ಸಾರಿ ಒಂಥರ ನೈಟ್ ಟೈಮೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಪಲ್ಲು ನೋಡಿ ಈ ರೀತಿ ಇದೆ. ಪಲ್ಲು ಪಿಂಕ್ ಕಲರಲ್ಲಿದೆ. ಬಾರ್ಡ್ರು ಪಿಂಕ್ ಮತ್ತು ಗೋಲ್ಡ್ ಮಿಕ್ಸ್ ಇದೆ. ಹಾಗೆ ಚಿಕ್ಕ ಚಿಕ್ಕ ಎಲೆಗಳ ಮೇಲೆ ಬುಟ್ಟಾಸ್ ಇದೆ ಪಲ್ಲು ಮೇಲೆ. ಹಾಗೆ ಕೆಳಗಡೆ ಒಂಥರ ಕ್ರೀಮ್ ಕಲರಲ್ಲಿದೆ ಸಾರಿ. ಇದ್ರ ಮೇಲೆ ಡಿಸೈನ್ ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸಿಲ್ಕ್ ಸಾರಿ ಇದು. ಇದಕ್ಕೆ ನಾನೇ ಕುಚ್ಚು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಕುಚ್ಚು ಕಟ್ಕೊಳ್ಳೋಣ ಅಂತೇಳಿ. ನೋಡಿ ಸಾರಿ ಈ ಥರ ಇದೆ. ಬ್ಲೌಸ್ ಪೀಸು ಪಿಂಕ್ ಕಲರಲ್ಲಿ ಇದೆ. ಇದು ಬ್ಲೌಸ್ ಪೀಸ್, ಇದು ಪಿಂಕ್ ಕಲರಲ್ಲಿ ಪ್ಲೇನ್ ಬ್ಲೌಸ್ ಪೀಸ್. ಇದು ವರ್ಕ್ ಬೇಕಾದರೆ ಮಾಡ್ಕೋಬೋದು. ಇದಕ್ಕೆ ಸಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಈ ಸಾರಿ. ಉಲ್ಟ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಇದಕ್ಕೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಸಬ್ಸ್ಕ್ರೈಬರ್ ಇನ್ನೊಬ್ಬರಿಂದ ಸಾರಿ ಬಂದಿದೆ. ಏನೋ ಈ ಸರಿ ಸಬ್ಸ್ಕ್ರೈಬರ್ ಎಲ್ಲ ಸಾರಿ ಕಳಿಸ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ.
ಇನ್ನು 2 ಸಾರಿ ಬಂದಿದೆ ಸಬ್ಸ್ಕ್ರೈಬರಿಂದ, ತೋರಿಸ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಗಿದೆ ಅಂತೇಳಿ. ತುಂಬಾ ಥ್ಯಾಂಕ್ಸ್. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸಿಲ್ಕ್ ಸಾರಿ ಎಲ್ಲ ಕಳಿಸ್ಬಿಟ್ಟಿದಾರಲ್ಲ, ಅದಕ್ಕೆ ಏನು ಮಾತಾಡಬೇಕು ಅಂತ ಹೇಳೋಕ್ಕೆ ಗೊತ್ತಾಗ್ತಾನೇ ಇಲ್ಲ. ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಭಾರತೀಯವರೇ ನಿಮಗೆ. ನೀವು ನನ್ನ ಪ್ರತಿಯೊಂದು ವಿಡಿಯೋನ ನೋಡ್ತೀರಿ ಅಂತ ಹೇಳಿದ್ದೀರಾ. ನಿಮ್ಮ ಎಲ್ಲ ವಿಡಿಯೋಗಳು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ತುಂಬಾ ಖುಷಿ ಆಯಿತು. ನಿಮ್ಮ ಜೊತೆ ಮಾತಾಡಿ ಕೂಡ ನನಗೆ ತುಂಬ ಖುಷಿ ಆಯಿತು. ನನಗೆ ಭಾರತೀಯವರು ಮೆಸೇಜ್ ಮಾಡಿದರು. ನನಗೆ ಅವರು ಸಾರಿ ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಏನೋ ಗಾರ್ಡನ್ ವಿಡಿಯೋ ಮಾಡೋದಕ್ಕೆ ಅಂತ ಕೇಳಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಅಡ್ರೆಸ್ ಕೊಡಿ ಅಂತ ತುಂಬಾ ಕೇಳಿದ್ರು. ನಂತರ ಏನಕ್ಕೆ ಅಂತ ತುಂಬ ಸರಿ ಹೇಳಿದ್ರೆ ಏನಿಲ್ಲ, ಬೇಕಿತ್ತು ಅಡ್ರೆಸ್ ಕೊಡಿ ಅಂತ ಹೇಳಿದ್ರು. ಸಾರಿ ಬಂದಮೇಲೆ ಗೊತ್ತಾಯಿತು ನನಗೆ ಸರ್ಪ್ರೈಸ್ ಆಗಿ ಸಾರಿ ಕಳ್ಸೋಕ್ಕೆ ಅಡ್ರೆಸ್ ಕೇಳಿದ್ರು ಅಂತೇಳಿ. ಸಾರಿ ಮಾತ್ರ ತುಂಬ ಇಷ್ಟ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದು ಮೊದಲನೇ ಸಾರಿ ಈ ರೀತಿ ಸಬ್ಸ್ಕ್ರೈಬರಿಂದ ಗಿಫ್ಟ್ ಸಿಗ್ತಾ ಇರೋದು. ಸಾರಿ ಬ್ಲೌಸ್ ನೋಡಿ, ಈ ಥರ ಒಂಥರ ಡಬಲ್ ಕಲರಲ್ಲಿದೆ. ಪಿಂಕ್ ಮತ್ತು ಗೋಲ್ಡ್ ಮಿಕ್ಸ್ ಇದೆ. ಬ್ಲೌಸು ಅಷ್ಟೇ, ಬಾರ್ಡ್ರ್ ಈ ರೀತಿ ಬರುತ್ತೆ ಬ್ಲೌಸಿಗೆ, ಕೈಗೆ ಈ ರೀತಿ ಬರುತ್ತೆ. ಹಾಗೆ ಈ ಸರಿ ಕುಚ್ಚು ನಾನೇ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲೇ ತುಂಬ ಕುಚ್ಚು ಕಟ್ತಾ ಇದ್ದೆ ಸಾರಿಗೆಲ್ಲ. ಕೆಲವೊಮ್ಮೆ ಟೈಮ್ ಇರ್ತಿರ್ಲಿಲ್ಲ, ಕಟ್ತಾ ಇರಲಿಲ್ಲ. ನೋಡಿ ಈ ರೀತಿ ಇದೆ ಸಾರಿ. ಹಾಗೆ ಇಲ್ಲೂ ಕೂಡ ಡಿಸೈನ್ ಇದೆ. ಸಾರಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿದರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಈ ಸಾರಿ ಹೇಗೆ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗಿಷ್ಟ ಆಯಿತು ಅಂತೇಳ್ಬಿಟ್ಟು ಸಾರಿ ತೊಗೊಂಡು ಕಳಿಸಿದ್ದೀನಿ. ತುಂಬ ವರ್ಷದಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ ಅಂತೆಲ್ಲ ಹೇಳಿದ್ರು ಅವರು. ಇದಕ್ಕೊಂದು ಬ್ಲೌಸ್ ರೆಡಿ ಮಾಡ್ಕೋಬೇಕು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.